ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಅವರ್ ನ್ಯೂ ಚಾನೆಲ್ ದಟ್ ಈಸ್ ಕನ್ನಡ ಟ್ರೇಡಿಂಗ್ ಹಬ್. ಇಲ್ಲಿ ಪ್ರತಿ ವಾರನೂ ನಾವು ಅನಾಲಿಸಿಸ್ ಕೊಡ್ತೀವಿ ವೇರ್ ವಿ ವಿಲ್ ಬಿ ಓನ್ಲಿ ಟ್ರೇಡಿಂಗ್ ಗೋಲ್ಡ್. ಸೊ ಐ ವೆಲ್ಕಮ್ ಯು ಆಲ್ ಆ್ಯಂಡ್ ಪ್ರತಿದಿನ ಐ ಟ್ರೈ ಟು ಅಪ್ಲೋಡ್ ದ ಅನಾಲಿಸಿಸ್ ಆನ್ ಮೈ ಟೆಲಿಗ್ರಾಮ್ ಚಾನಲ್. ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ನೀವೇನು ತೊಂದರೆ ತಗೊಳ್ಳೋದು ಬೇಕಾಗಿಲ್ಲ. ನಾನು ಪಿಂಗ್ ಮಾಡಿದ್ರು ಟೆಲಿಗ್ರಾಮಲ್ಲಿ ನಾನು ಅನಾಲಿಸಿಸ್ ಹೆಲ್ಪ್ ಮಾಡೇ ಮಾಡ್ತೀನಿ ಎಲ್ಲರಿಗೂ. ದಿಸ್ ಇಸ್ ಕಂಪ್ಲೀಟ್ಲಿ ಫ್ರೀ ನಾಲೆಡ್ಜ್ ದಟ್ ಐಲ್ ಬಿ ಶೇರಿಂಗ್. ಐಮ್ ಅ ಫಂಡೆಡ್ ಟ್ರೇಡರ್ ಆ್ಯಕ್ಚುಲಿ. ಸೊ ಎವ್ರಿ ಡೇ ಪ್ರಾಫಿಟ್ಸ್, ಎವ್ರಿ ಡೇ ಅನಾಲಿಸಿಸ್, ಎವ್ರಿ ಡೇ ಲಾಸಸ್ ಪ್ರತಿಯೊಂದು ಕೂಡ ನಾನು ಹಾಕ್ತೀನಿ. ಸೊ ಯಾರು ತಲೆ ಕೆಡ್ಸ್ಕೊಳ್ಬೇಡಿ. ಇವತ್ತಿಂದ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋದು. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಏನೇ ಇದ್ರೂ ಕಮೆಂಟ್ ಮಾಡಿ, ಖಂಡಿತ ಹೆಲ್ಪ್ ಮಾಡೇ ಮಾಡ್ತೀನಿ. ನನ್ನ ಹೆಸರು ರಾಘವ್ ಬಂದ್ಬಿಟ್ಟು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ವೀಕ್ ದೇರ್ ವಾಸ್ ಅ ಬೂಮ್ ಇನ್ ಗೋಲ್ಡ್. ಯಾರ್ಯಾರಿಗೆ ಗೊತ್ತಿಲ್ಲ, ಬಟ್ ಗೋಲ್ಡ್ ಜಸ್ಟ್ ಬ್ರೋಕ್ ಇಟ್ಸ್ ಆಲ್ ಟೈಮ್ ಹೈ ಇನ್ ದ ಲಾಸ್ಟ್ ವೀಕ್. ಸೊ ಇದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ಟಿಲ್ ವಿ ವರ್ ವೇಟಿಂಗ್ ಫಾರ್ ಇಟ್ ಬಿಕಾಸ್ ವೆನ್ ವಿ ಸಿ ಇನ್ ದ 4 hour ಟೈಮ್ ಫ್ರೇಮ್ ನಮಗೆ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಮಿಸ್ ಆಗಿದೆ. ಎಷ್ಟು ಸಲ ಅಂದ್ಕೊಂಡಿದ್ದೀರಾ? 1, 2, 3, 4, 5, 6, 7 ಸಲ ಮಿಸ್ ಆಗಿದೆ. ಯಾವ ನ್ಯೂಸು ಹೊಡಿಯೋಕ್ಕೆ ಆಗ್ತಿರೋ ಅಷ್ಟು ಬರೀ ಲಾಸ್ಟ್ ಥರ್ಸ್ಡೇಯಿಂದ ಹಿಡಿದು ಆಲ್ ಟೈಮ್ ಹೈ ಬ್ರೇಕ್ ಮಾಡಿದ ಅನ್ಎಂಪ್ಲಾಯ್ಮೆಂಟ್ ಕ್ಲೇಮ್ಸ್ ನ್ಯೂಸ್ ಆದಮೇಲೆ ಹೋಗ್ತಾನೇ ಇದೆ ಗೋಲ್ಡ್. ಸೊ ಲೆಟ್ ಸಿ ಮುಂದಿನ ವಾರ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸೊ ಫಸ್ಟ್ ಆಫ್ ಆಲ್ ವೆನ್ ಕಮ್ ಟು ವೀಕ್ಲಿ ಟೈಮ್ ಫ್ರೇಮ್ಸ್, as usual, we can see the bullish trend here. So ನಾವು bullish trend or bearish trend ನ ಯಾವಾಗ್ಲೂ we can actually see it on the higher time frames where we can expect the price movement ಹೆಂಗ್ ಆಗ್ತಿದೆ ಅಂತ ಗೊತ್ತಾಗ್ಬೇಕಂದ್ರೆ ಯೂಶಲಿ ಹೈಯರ್ ಟೈಮ್ ಫ್ರೇಮ್ಸ್ ಹೋಗ್ಬೇಕು. ಬಿಕಾಸ್ ಎವ್ರಿ ಡೇ ವೆನ್ ಯು ಆರ್ ಟ್ರೇಡಿಂಗ್ ಫಸ್ಟ್ ನೀವು ಡೈಲಿ ಬಯಾಸ್ನ ನೋಡಬೇಕು. ಹಂಗಂದ್ರೆ ಏನು ಅಂದರೆ, ಡೈಲಿ ಬಯಾಸ್ ಅಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗ್ತಿದೆ ಅಂತ. ಸೊ ಮಾರ್ಕೆಟ್ ಯಾವ ಕಡೆ ಮೂವ್ ಆಗ್ತಿದೆ ಅಂತ ಗೊತ್ತಾಗಬೇಕು ಅಂದರೆ ಡೆಫಿನೆಟ್ಲಿ ಹೈಯರ್ ಟೈಮ್ ಫ್ರೇಮ್ಸ್ ಇಸ್ ಒನ್. ಸೊ ಆ್ಯಸ್ ಯು ಸಿ ವೀಕ್ಲಿಯಲ್ಲಿ ಇನ್ನೂ ಬುಲಿಶ್ ಇದೆ. ಸೊ ಐ ಜಸ್ಟ್ ಜಂಪ್ ಬ್ಯಾಕ್ ಟು ಡೈಲಿ ಟೈಮ್ ಫ್ರೇಮ್ಸ್. ಡೈಲಿ ಟೈಮ್ ಫ್ರೇಮ್ಸಲ್ಲಿ ನೋಡಿದ್ರು ವಿ ಕ್ಯಾನ್ ಸಿ ಅ ಬುಲಿಶ್ ಸ್ಟ್ರಕ್ಚರ್. ಹೈಯರ್ ಹೈ ಮಾಡ್ತಿದೆ, ಲೋ ಮಾಡ್ತಿದೆ, ಹೈಯರ್ ಹೈ ಮಾಡ್ತಿದೆ, ಲೋ ಮಾಡ್ತಿದೆ. ಡೈಲಿಯಲ್ಲೂ ಬುಲಿಶ್ ಇದೆ ಅಲ್ವಾ? ಸೊ ಹಂಗೆ ಒಂದೊಂದೇ ಬ್ರೇಕ್ ಡೌನ್ ಮಾಡ್ಕೊಂಡು ಹೋಗಿ 4 hours ಅಲ್ಲಿ ನೋಡಿ, ದಿಸ್ ಸಪೋರ್ಟ್ ಜಸ್ಟ್ ಗಾಟ್ ದಿಸ್ ರೆಸಿಸ್ಟೆನ್ಸ್ ಗಾಟ್ ಬ್ರೋಕನ್. ಸಾರಿ, ದಿಸ್ ರೆಸಿಸ್ಟೆನ್ಸ್ ಬ್ರೇಕ್ ಆಗಿದ ತಕ್ಷಣ ವಿ ಕ್ಯಾನ್ ಸಿ ಅ ಫುಲ್ ರಾಕೆಟ್ ಮೂವ್ ಫ್ರಮ್ ಗೋಲ್ಡ್. ದಿಸ್ ಇಸ್ ಮೋಸ್ಟ್ ರಿಕ್ವೈರ್ಡ್. ಲಿಟ್ರಲಿ ಆಗಸ್ಟ್ ಸ್ಟಾರ್ಟಿಂಗ್ ಇಂದನು, ಮಿಡ್ ವೀಕ್ ಆಫ್ ಆಗಸ್ಟ್ ಇಂದನು ಲಾಸ್ಟ್ ಥರ್ಸ್ಡೇವರೆಗೂ ವಿ ಕೆಪ್ಟ್ ಆನ್ ವೇಟಿಂಗ್ ಗೋಲ್ಡ್ ವಿಲ್ ಹೊಡೆಯುತ್ತೆ ಬಟ್ ಇಟ್ ಕೆಪ್ಟ್ ಆನ್ ಕಮಿಂಗ್ ಡೌನ್. ಸೊ ಈ ಟ್ರೆಂಡ್ ಯಾವಾಗ ಬ್ರೇಕ್ ಫಾಲ್, ಐ ಮೀನ್ ವೆನ್ ದ ಬುಲಿಶ್ ಟ್ರೆಂಡ್ ಎಂಡ್ಸ್ ಅಂತ ಹೇಳ್ತಾರಲ್ಲ, ಬುಲಿಶ್ ಟ್ರೆಂಡ್ ಯಾವಾಗ ಎಂಡ್ ಆಗುತ್ತೆ ಅಂದರೆ ವೆನ್ ಯು ಸಿ ದ 4 hour ಟೈಮ್ ಫ್ರೇಮ್, ಇದ್ರ ಕೆಳಗಡೆ ಬರಲೇಬೇಕು, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಲೇಬೇಕು. ಚೇಂಜ್ ಆಫ್ ಕ್ಯಾರೆಕ್ಟರ್ ಇಲ್ಲಿ ಆಗಿಲ್ಲ ಅಂದರೆ ಇಟ್ಸ್ ಇಂಪಾಸಿಬಲ್ ಫಾರ್ ಲುಕಿಂಗ್ ಫಾರ್ ಸೆಲ್ಸ್. ದೇರ್ ಇಸ್ ನೋ ಐಡಿಯಾ. ಹೌದು, ದೇ ಮೇಕ್ ಮನಿ, ಬಟ್ ಐ ಆಮ್ ಅ ಬುಲ್. ಸೊ ಐ ಓನ್ಲಿ ಲುಕ್ ಫಾರ್ ಬೈಯಿಂಗ್ ಆಪರ್ಚುನಿಟೀಸ್ ಆಸ್ ಗೋಲ್ಡ್ ಜಸ್ಟ್ ಬ್ರೋಕ್ ಇಟ್ಸ್ ಆಲ್ ಟೈಮ್ ಹೈ. ಸೊ let's just mark the key levels when it comes to week. As I told you, ಇಲ್ಲಿಂದ ಕೆಳಗಡೆಗೆ ಮಾತ್ರ we can see for sales. ಇಲ್ಲಿವರೆಗೂ ಬರುತ್ತೋ ಇಲ್ಲ ಅನ್ನೋದು ಗೊತ್ತಿಲ್ಲ ಗೋಲ್ಡ್. ಸೊ we just have to wait. 1 hour ಟೈಮ್ ಫ್ರೇಮಲ್ಲಿ ಅದೇ ಹೇಳ್ತಲ್ಲ, ಚೇಂಜ್ ಆಫ್ ಕ್ಯಾರೆಕ್ಟರ್ 1 hour ಅಲ್ಲಿ ಆಗಲೇಬೇಕು. ಇಲ್ಲ ಅಂದರೆ ದರ್ ಇಸ್ ನೋ ಪಾಯಿಂಟ್ ಇನ್ ಗೋಯಿಂಗ್ ಫಾರ್ ಸೆಲ್ಸ್ ಅಲ್ವಾ? ಸೊ ಯೂಶಲಿ ನಾನು ಹೈಯರ್ ಟೈಮ್ ಫ್ರೇಮ್ಸಲ್ಲೇ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮಾರ್ಕ್ ಮಾಡ್ತೀನಿ. So one of the key levels would be this, where there is demand area from here. Okay, demand area ಇದೆ. So if you want to look for buys, you can wait till here the price to come. Price ಇಲ್ಲಿವರೆಗೂ ಬಂದು ಇಲ್ಲಿಂದ ತಿರ್ಗಾ ರಿಟ್ರೇಸ್ಮೆಂಟ್ ತಗೊಳುತ್ತೆ ಅನ್ನೋದು ಹೇಳ್ಬೋದು. ಸೊ ಅದೊಂದು ಆಪರ್ಚುನಿಟಿ ಇದೆ. ಅದು ಬಿಟ್ಟರೆ ಅನದರ್ A+ ಹೇಳ್ಬೋದು.
ಇಲ್ಲೊಂದಿದೆ ಡಿಮ್ಯಾಂಡ್ ಏರಿಯಾ, ಇಲ್ಲಿಗೆ ಬಂದು ವೆಯ್ಟ್ ಮಾಡ್ತೀರಾ ಅಂದರೆ ಪ್ರೈಸ್ ಹ್ಯಾಸ್ ಟು ಕಮ್ ಹಿಯರ್ ಆ್ಯಂಡ್ ದೆನ್ ಮೂವ್ ಅಪ್. ಓಕೆ, ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಸೆಲ್ಲಿಂಗಿಗೆ ಬರಬೇಕು ಅಂದರೆ ದಿಸ್ ಏರಿಯಾಸಿಂದ ಕೆಳಗಡೆಗೆ ಪ್ರೈಸ್ ಶುಡ್ ಕ್ಲೋಸ್. ಇಲ್ಲಿಂದ ಐ ಜಸ್ಟ್ ಕ್ಲಿಯರ್ ದ ಚಾರ್ಟ್ಸ್. ಪ್ರೈಸ್ ಏನಾದರೂ ಇನ್ ಕೇಸ್ ಎಲ್ಲಾನು ಬ್ರೇಕ್ ಮಾಡಿ ಇಲ್ಲಿಗೆ ಬಂದರೆ, ಇದನ್ನು ದಾಟಿದ್ರೆ ರಿಟ್ರೇಸ್ಮೆಂಟಲ್ಲಿ ಸೆಲ್ಲಿಂಗಿಗೆ ನೋಡ್ಬೋದು. ದಿಸ್ ವಿಲ್ ಬಿ ದ ಐಡಿಯಾಲಜಿ ಫಾರ್ ದ ಗೋಲ್ಡ್. ಓಕೆನಾ? ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಬಯಾಸ್ ಬಗ್ಗೆ. ಐ ವಿಲ್ ಟ್ರೈ ಟು ಅಪ್ಲೋಡ್ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ಸ್ ಆಫ್ ಫೋರೆಕ್ಸ್. ದಿಸ್ ಇಸ್ ಜಸ್ಟ್ ದ ವೀಕ್ಲಿ ಅನಾಲಿಸಿಸ್ ಫಾರ್ ಗೋಲ್ಡ್. ಸೊ ಏನೇ ಇದ್ದರೂ ಟೆಲಿಗ್ರಾಮಲ್ಲಿ ಎವ್ರಿ ಡೇ ಅಪ್ಡೇಟ್ಸ್ ಕೊಡ್ತೀನಿ. ನಾನು ಯೂಶಲಿ 1 ಅವರಲ್ಲೇ ಮಾರ್ಕ್ ಮಾಡೋದು. ಚೇಂಜ್ ಆಫ್ ಕ್ಯಾರೆಕ್ಟರ್ ನನಗೆ ಸ್ಕ್ಯಾಲ್ಪಿಂಗ್ ಬೇಕಂದರೆ ಅದನ್ನು ಹೇಳ್ಕೊಡ್ತೀನಿ. ಬಟ್ ಫಾರ್ ದ ನೆಕ್ಸ್ಟ್ ವೀಕ್ ಐ ಆಮ್ ಸೀಯಿಂಗ್ ಇಟ್ ಓವರ್ ಹಿಯರ್. ಐ ಆಮ್ ಸ್ಟಿಲ್ ಆನ್ ಬುಲಿಶ್ ಸೈಡ್. ನನಗೆ ಇನ್ನೂ ಬುಲ್ಸಲ್ಲೇ ಇನ್ನೂ ಸ್ಟ್ರಾಂಗ್ ಆ್ಯಂಡ್ ಐಡಿಯಾಲಜಿ ಇದೆ. ಸೆಲ್ಲಿಂಗಿಗೆ ಬರಬೇಕಂದ್ರೆ ತುಂಬ ದೂರ ಬರಬೇಕು ಪ್ರೈಸ್. ಸೊ ಆಲ್ಮೋಸ್ಟ್ ಆಲ್ 600 ಪಿಪ್ಸ್ ಕೆಳಗೆ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಗೋಲ್ಡ್ಗೆ ಈಸಿನೇ ಅದು, ಯಾಕಂದರೆ 1-2 ದಿನದಲ್ಲಿ ಹೋಗಿದೆ. ಬಟ್ ಸ್ಟಿಲ್ ಐ ಓನ್ಲಿ ಲುಕ್ ಫಾರ್ ಬೈಸ್, ಲೈಕ್ ಐ ಆಮ್ ಅ ಬುಲ್, ಐ ಟೋಲ್ಡ್ ಯು. ಸೊ ಲೆಟ್ಸ್ ಹೋಪ್ ವಾಟ್ ವಿಲ್ ಹ್ಯಾಪನ್. ಸೊ ನಾಳೆಯಿಂದ ಅನಾಲಿಸಿಸ್ ಟೆಲಿಗ್ರಾಮ್ ಗ್ರೂಪಲ್ಲಿ ಎವ್ರಿ ಡೇ ಅಪ್ಡೇಟ್ಸ್ ಇರುತ್ತೆ. ಪ್ಲೀಸ್ ಫಾಲೋ, ಆ್ಯಂಡ್ ಫಾರ್ ಮೋರ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆಸ್ ಮಚ್ ಆಸ್ ಪಾಸಿಬಲ್. ಇದು ಒಂದು ಹೊಸ ಅಧ್ಯಾಯ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಥ್ಯಾಂಕ್ ಯು ಆಲ್.